ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಡೈಲಿ ಡೋಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ನ್ಯೂಸ್ ಹೈಲೈಟ್ಗಳನ್ನು ನೋಡೋಣ. ಪಾಕ್ಗೆ ಸಿಂಧೂರ 2.0 ಭೀತಿ, LOC ಯುದ್ಧಕ್ಕೂ ಆಂಟಿ ಡ್ರೋನ್ ವ್ಯವಸ್ಥೆಯ ನಿಯೋಜನೆ. ಏನು ಭಾರತೀಯ ಸೇನೆಯವರು ಆಪರೇಷನ್ ಸಿಂಧೂರವನ್ನು ನಡೆಸಿದ್ರು. ಏನು ಮೇ 7ರಂದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಾರತೀಯ ಪ್ರವಾಸಿಗರ ಮೇಲೆ ದಾಳಿ ನಡೆಸಿ 26 ಜನ ನಮ್ಮ ಇಂಡಿಯನ್ ಟೂರಿಸ್ಟ್ ಸಾವನ್ನಪ್ಪಿದ್ರು. ಇದಕ್ಕೆ ಪ್ರತಿಯಾಗಿ ಆಪರೇಷನ್ ಸಿಂಧೂರವನ್ನು ಭಾರತೀಯ ಸೇನೆ ನಡೆಸಿತ್ತು. ಇದರಿಂದಾಗಿ ಪಾಕ್ನ ಸೇನೆ ಮತ್ತು ಉಗ್ರ ಶಿಬಿರಗಳೆಲ್ಲ ನಾಶವಾಗಿತ್ತು. ಸೊ ಇದರಿಂದ ಪಾಕ್ ಸೇನೆಗೆ ತುಂಬಾ ಭಯ ಉಟ್ಕೊಂಡ್ಬಿಟ್ಟಿದೆ. ಸೊ ಇದಕ್ಕೋಸ್ಕರ ಇವರು LOC ಏನೋ ಲೈನ್ ಆಫ್ ಕಂಟ್ರೋಲ್ ಇದೆ, ಅದ್ರ ಉದ್ದಕ್ಕೂ ಆಂಟಿ ಡ್ರೋನ್ ವ್ಯವಸ್ಥೆಯನ್ನ ನಿಯೋಜನೆ ಮಾಡ್ತಿದ್ದಾರೆ. ಸೊ ಗುಪ್ತಚರ ಇಲಾಖೆ ಮಾಹಿತಿ ಪ್ರಕಾರ ಪಾಕಿಸ್ತಾನ POKಯ ರಾವಲ್ಕೋಟ್, POK ಅಂದ್ರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ, ಇದರ ರಾವಲ್ಕೋಟ್, ಕೋಟ್ಲಿ, ಚಿಂಬರ್ ಸೆಕ್ಟರ್ಗಳಲ್ಲಿ ಪಾಕಿಸ್ತಾನ 30ಕ್ಕೂ ಹೆಚ್ಚು ಆಂಟಿ ಡ್ರೋನ್ ಘಟಕಗಳನ್ನು ಸ್ಥಾಪಿಸಿದೆ. ಅಂದ್ರೆ ನಾವು ಆಪರೇಷನ್ ಸಿಂಧೂರ ಮಾಡಿ ಇವರ ಏನು ಸೇನಾ ನೆಲೆ ಮತ್ತು ಉಗ್ರ ನೆಲೆಗಳನ್ನು ನಾವು ನಾಶ ಮಾಡಿದ್ದು, ಇದ್ರ ಒಂದು ಎಷ್ಟು ಹೆದರಿಕೆ ಕೂತ್ಕೊಂಡ್ ಬಿಟ್ಟಿದೆ ಈ ಪಾಕಿಸ್ತಾನದ ತಲೆಯಲ್ಲಿ ಅಂತ ಇದರಿಂದ ನಾವು ಗಮನಿಸಬಹುದು. ಹಂಗೆ ಉಗ್ರ ಸಂಘಟನೆ ಅಲ್-ಖೈದಾ ಹೊಸ ದಾಳ, ಭಾರತದಲ್ಲಿ ವೈಟ್ ಕಾಲರ್ ವೃತ್ತಿಪರರ ಮೇಲೆ ಕಣ್ಣು. ಸೊ ವೈಟ್ ಕಾಲರ್ ಟೆರರ್ ಅಂದ್ರೆ ಏನು, ರೀಸೆಂಟ್ ಆಗಿ ಡೆಲ್ಲಿಲಿ ಏನು ಕಾರ್ ಬಾಂಬ್ ಸ್ಫೋಟ ಆಯಿತು. ವೈಟ್ ಕಾಲರ್ ಅಂದ್ರೆ ಯಾರು, ಈ ಡಾಕ್ಟರ್ಸು, ಇಂಜಿನಿಯರ್ಸು, ಇಂಥವರನ್ನೆಲ್ಲ ಒಳ್ಳೆ ಎಜುಕೇಟೆಡ್ ಗಳನ್ನೇ ಅವರನ್ನೆಲ್ಲ ಬಳಸ್ಕೊಂಡೇ ಟೆರರಿಸಂ ಆಕ್ಟಿವಿಟಿಗಳನ್ನು ಮಾಡೋದಕ್ಕೆ ವೈಟ್ ಕಾಲರ್ ಟೆರರಿಸಂ ಅಂತಾನು ಹೇಳ್ತಾರೆ. ಸೊ ಈ ಅಲ್-ಖೈದಾ ಅವರು 3 ತಂತ್ರಗಳನ್ನು ಮಾಡ್ತಿದ್ದಾರೆ. ಒಂದೇನಂದ್ರೆ ರಹಸ್ಯ ಸಂವಹನ, ಎನ್ಕ್ರಿಪ್ಟೆಡ್ ಮೋಡಲ್ಲಿ ಟೆಲಿಗ್ರಾಮ್ ಕ್ಲಸ್ಟರ್ಗಳ ಮೂಲಕ ಏನು ಕಮ್ಯುನಿಕೇಶನ್ ಮಾಡೋದು. ಹಂಗೆ ಶಸ್ತ್ರಾಸ್ತ್ರ ತರಬೇತಿಗಿಂತ ಧಾರ್ಮಿಕ ಉಪನ್ಯಾಸ, ಪುಸ್ತಕ, ಡಿಜಿಟಲ್ ಬುಕ್, ಡಿಜಿಟಲ್ ತರಗತಿ, ಇದ್ರ ಮೂಲಕ ಏನು ಯೋಚಿಸಿದ್ದಾರೆ ಅವರ ಬ್ರೈನ್ ವಾಶ್ ಮಾಡೋದು. ಹಂಗೇನೆ ಭಾರತದ ಮುಕ್ತ ಇಂಟರ್ನೆಟ್ ವ್ಯವಸ್ಥೆ ಏನಿದೆ, ಇದನ್ನ ನಮ್ಮ ಭದ್ರತಾ ಸಂಸ್ಥೆಗಳ ಕಣ್ಣಿಗೆ ಬೀಳದಂತೆ ಯುವಕರನ್ನ ಟಾರ್ಗೆಟ್ ಮಾಡೋದು ಇವರೊಂದು ಹೊಸ ತಂತ್ರಗಳಾಗಿದ್ದಾವೆ. ಸೊ ದಯವಿಟ್ಟು ಯಾರು ಕೂಡ ಈ ಉಗ್ರ ಸಂಘಟನೆಗಳ ಜೊತೆ ಸೇರ್ಕೊಂಡು ತಮ್ಮ ಜೀವನವನ್ನು ಹಾಳು ಮಾಡ್ಕೋಬಾರ್ದು. ಹಂಗೆ ಭಾರತ ಕಳವಳ, ಕ್ರಮಕ್ಕೆ ಆಗ್ರಹ. ಸೊ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರು, ಏನು ಹಿಂದೂ, ಕ್ರಿಶ್ಚಿಯನ್, ಬುದ್ಧಿಸ್ಟು, ಇವ್ರ ಮೇಲೆ ದಾಳಿಗಳು ಮತ್ತೆ ನಡೀತಾನೆ ಇದ್ದಾವೆ. ಇದಕ್ಕೆ ಭಾರತ ತೀವ್ರ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದೆ. ಆದಷ್ಟು ಬೇಗ ಬಾಂಗ್ಲಾದೇಶ ಇದರ ಮೇಲೆ ಕ್ರಮ ಕೈಗೊಳ್ಳಬೇಕು. ಏನು ಅಲ್ಪಸಂಖ್ಯಾತರಿದ್ದಾರೆ ಬಾಂಗ್ಲಾದೇಶದಲ್ಲಿ, ಇವರಿಗೆ ರಕ್ಷಣೆಯನ್ನ ಕೊಡ್ಲೇಬೇಕು ಅಂತ ಕೂಡ ಭಾರತ ಆಗ್ರಹವನ್ನು ಮಾಡಿದೆ. ಟೊರಾಂಟೋದಲ್ಲಿ ಭಾರತೀಯ ವಿದ್ಯಾರ್ಥಿ ಗುಂಡೇಟಿಗೆ ಬಲಿ. ಸೊ ಕೆನಡಾದ ಟೊರಾಂಟೋ ಯೂನಿವರ್ಸಿಟಿ ಏನಿದೆ, ಇಲ್ಲಿ ಭಾರತೀಯ ಮೂಲದ ವಿದ್ಯಾರ್ಥಿಯನ್ನು ಮಂಗಳವಾರ ಗುಂಡಿಟ್ಟು ಕೊಲ್ಲಲಾಗಿದೆ. ಸೊ ಶಿವಾಂಕ್ ಅವಸ್ಥಿ ಅಂತ ಇವರು ಡಾಕ್ಟರೇಟ್ ಅಧ್ಯಯನ ಮಾಡಕ್ಕೆ ಇಲ್ಲಿದ್ರು, ಇವರನ್ನ ಗುಂಡಿಟ್ಟು ಕೊಲ್ಲಲಾಗಿದೆ. ಸೊ ಇದು ಈ ವರ್ಷ ನಡೆದ ಇಂಥ 41ನೇ ನರಹತ್ಯೆ ಅಂತ ಕೂಡ ಪೊಲೀಸರು ಹೇಳಿದ್ದಾರೆ. ಅಮೆರಿಕ, ಕೆನಡಾದಲ್ಲಿ ಈ ತರ ಭಾರತೀಯ ಮೂಲದವರ ಮೇಲೆ ದಾಳಿಗಳು ನಡೀತಾನೆ ಇದ್ದಾವೆ ಅನ್ನೋದು ಬಹಳ ಒಂದು ದುಃಖಕರ ಸಂಗತಿ. ಹಂಗೆ ರಾಜೇಶ್ ತಿರುವನಂತಪುರದ ಪ್ರಥಮ ಬಿಜೆಪಿ ಮೇಯರ್. ಸೊ ಫಾರ್ ದ ಫಸ್ಟ್ ಟೈಮ್ ತಿರುವನಂತಪುರದಲ್ಲಿ ಮಹಾನಗರ ಪಾಲಿಕೆಗೆ ಬಿಜೆಪಿ ಪಕ್ಷದವರೊಬ್ಬರು ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಇದೊಂದು ಇಲ್ಲಿ ತನಕ ಏನು ಲೆಫ್ಟಿಸ್ಟ್ CPIM ಅವ್ರದ್ದು ಕೈಯಲ್ಲಿತ್ತು ತ್ರಿವೇಂದ್ರಮ್, ಅದರ ಮೇಯರ್ ಪಟ್ಟ ಈ ಸಲ ಫಾರ್ ದ ಫಸ್ಟ್ ಟೈಮ್ ಬಿಜೆಪಿಯ ರಾಜೇಶ್ ಅವರಿಗೆ ದೊರಕಿದೆ. ಇದೊಂದು ಐತಿಹಾಸಿಕ ದಾಖಲೆ ಅಂತ ಕೂಡ ನಾವು ಹೇಳ್ಬೋದು. ಹಂಗೆ ಮತ್ತೆ ಒಂದಾಗಲಿದೆ ಪವಾರ್ ಕುಟುಂಬ. ಸೊ ಉದ್ಧವ್ ಮತ್ತು ರಾಜ್ ಠಾಕ್ರೆ ಅವರು ಆಲ್ರೆಡಿ ಇವಾಗ ಒಟ್ಟಾಗಿದ್ದಾರೆ. ಸೊ ಮಹಾರಾಷ್ಟ್ರ ರಾಜಕೀಯದಲ್ಲಿ ಚೇಂಜಸ್ ಕಾಣ್ತಿದೆ. ಹಂಗೇನೆ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಎದುರೇ ಏನಿದೆ, ಇದರ ಶರದ್ ಪವಾರ್ ಮತ್ತು ಅಜಿತ್ ಪವಾರ್ ಮತ್ತೆ ಒಂದಾಗುವ ಲಕ್ಷಣ ಕೂಡ ಕಾಣಿಸ್ತಿದೆ. ಸೊ ಏನು ಅಜಿತ್ ಪವಾರ್ ಅವರಿದ್ದಾರೆ, ಅವರು ಏನು ನಮ್ಮ ಬಿಜೆಪಿ ಜೊತೆಗಿನ ಬಣ ಇದೆ, ಅವರ ಜೊತೆ ಇವಾಗ ಸರ್ಕಾರದಲ್ಲಿದ್ದಾರೆ. ಇವರನ್ನ ಇವರು ಇಗ್ನೋರ್ ಮಾಡ್ತಿದ್ದಾರೆ ಅಂತ ಅಜಿತ್ ಪವಾರ್ ಅವರಿಗೆ ಅನ್ನಿಸ್ತಿದೆ. ಅದರಿಂದ ಅವರು
ಅದನ್ನ ಬಿಜೆಪಿ ಶಿವಸೇನೆ ಮೈತ್ರಿಯನ್ನು ಬಿಟ್ಟು ಮತ್ತೆ ಶರದ್ ಪವಾರ್ ಜೊತೆ ಒಂದಾಗುವ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದ್ದಾವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಂಗೆ ಕರ್ನಾಟಕದ ಈಜುಪಟು ದಿನಿಧಿ ಸಿಂಗು, ಯುವ ಕ್ರಿಕೆಟಿಗ ವೈಭವ್ ಸೂರ್ಯವಂಶಿಗೆ ಗೌರವ, 20 ಮಕ್ಕಳಿಗೆ ಪಿಎಂ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರದಾನ. ಸೊ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತ ಅಂದ್ರೆ ಶೌರ್ಯ, ಸಾಮಾಜಿಕ ಸೇವೆ, ಪರಿಸರ, ಕ್ರೀಡೆ, ಕಲೆ, ಸಂಸ್ಕೃತಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತ ವಿವಿಧ 20 ಮಕ್ಕಳಿಗೆ ಪಿಎಂ ರಾಷ್ಟ್ರೀಯ ಬಾಲ ಪುರಸ್ಕಾರವನ್ನ ಪ್ರದಾನ ಮಾಡಿದ್ದಾರೆ. ಸೊ ನಿಮ್ಗೆ ಈ ವೈಭವ್ ಸೂರ್ಯವಂಶಿ ಗೊತ್ತಿರ್ಬೋದು. ಈಗಲೇ ಇವರ 14 ವರ್ಷ, ಈಗಲೇ ಒಂಥರ ದೊಡ್ಡ ಬ್ಯಾಟ್ಸ್ಮನ್, ಹಿಟ್ ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು. ಸೊ ಇವರು ಕೆಲವರಿಗೆ ಡೌಟ್ ಇರ್ಬೋದು, ಏನು ಇವರು ಇನ್ನೂ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸೆಲೆಕ್ಟ್ ಆಗಿಲ್ಲ ಅಂತ. ಯಾಕಂದ್ರೆ ICC ರೂಲ್ಸ್ ಪ್ರಕಾರ ಒಬ್ಬ ಕ್ರಿಕೆಟರ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡ್ಬೇಕಂದ್ರೆ ಅವನಿಗೆ ಮಿನಿಮಮ್ 15 ವರ್ಷ ಆಗ್ಲೇಬೇಕು. ಇವರಿಗೆ ನೆಕ್ಸ್ಟ್ ಮಾರ್ಚ್ ಅಲ್ಲಿ ಇವರಿಗೆ 15 ವರ್ಷ ಕಂಪ್ಲೀಟ್ ಆಗುತ್ತೆ. ಸೊ ಆಮೇಲೆ ಮೋಸ್ಟ್ಲಿ ಇವರು ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಸೆಲೆಕ್ಟ್ ಆಗೋ ಎಲ್ಲ ಚಾನ್ಸಸ್ ಕೂಡ ಇದೆ. ರಾಜಸ್ವ ಸಂಗ್ರಹ ಗುರಿ ಸಾಧನೆಗೆ ತೆರಿಗೆ ಇಲಾಖೆ ಮೇಲೆ ಒತ್ತಡ, ಗುರಿ ತಲುಪಲು ಗಡಿಬಿಡಿ. ಸೊ ಆರ್ಥಿಕ ವರ್ಷದ 9 ತಿಂಗಳು ಫಿನಾನ್ಷಿಯಲ್ ಇಯರ್ ಇದೆ. 9 ತಿಂಗಳು ಕಂಪ್ಲೀಟ್ ಆಗ್ತಾ ಇದೆ, ಇನ್ನೊಂದು ವಾರ ಬಾಕಿ ಇದೆ. ಆದರೆ ಹಣಕಾಸು ಇಲಾಖೆಯ ವರದಿ ಪ್ರಕಾರ 3 ತಿಂಗಳಲ್ಲಿ ತೆರಿಗೆ ಸಂಗ್ರಹಿಸುವ ದೊಡ್ಡ ಭಾರ ತೆರಿಗೆ ಇಲಾಖೆ ಮೇಲೆ ಬಿದ್ದಿದೆ. ಸೊ ತೆರಿಗೆ ಇಲಾಖೆ ಏನಿದೆ ಇದ್ರ ಮೇಲೆ ಪ್ರೆಷರ್ ಅನ್ನು ಕೂಡ ಹಾಕ್ತಾ ಇದ್ದಾರೆ. ಯಾಕಂದ್ರೆ ತೆರಿಗೆ ಕಲೆಕ್ಷನ್ ಆಗ್ತಾ ಇದ್ರೆ ಇವ್ರದ್ದು ಬಜೆಟ್ ಅಲ್ಲಿ ಏನೇನು ಹೇಳಿದ್ದಾರೆ, ಇಷ್ಟು ಫಂಡ್ ರಿಲೀಸ್ ಮಾಡ್ತೀವಿ, ಈ ಯೋಜನೆಗೆ, ಈ ಡಿಪಾರ್ಟ್ಮೆಂಟ್ಗೆ ಇಷ್ಟು ಫಂಡ್ ರಿಲೀಸ್ ಮಾಡ್ತೀವಿ, ಈ ಎಂಪ್ಲಾಯ್ಮೆಂಟ್ ಮಾಡೋಕೆ ಇಷ್ಟು ಫಂಡ್ ರಿಲೀಸ್ ಮಾಡ್ತೀವಿ ಏನೇನು ಹೇಳಿದ್ದಾರೆ, ಇದಕ್ಕೆಲ್ಲ ಇಫೆಕ್ಟ್ ಆಗೋದು 100% ಅಂತ ನಮ್ಮ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಇದೆ ಅವರು ಹೇಳಿದ್ದಾರೆ. ಸೊ ಇಲ್ಲಿ ತೆರಿಗೆ ರಾಜಸ್ವ ಪೆಂಡಿಂಗ್ ಇದೆ, ಇದು ಗುರಿ, ಇದು ಈವರೆಗೆ ಬಂದಿರೋದು. ಸೊ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ತೆರಿಗೆಯನ್ನು ಗುರಿ ಇಟ್ಕೊಂಡಿದ್ದಾರೆ, ಅಷ್ಟು ಕಲೆಕ್ಷನ್ ಆಗಿಲ್ಲ. ಸೊ ಇದಾದ್ರೆ ಇವ್ರದ್ದು ಬಜೆಟ್ ಅಲ್ಲಿ ಇವರೆಲ್ಲ ಆಶ್ವಾಸನೆಗಳೆಲ್ಲ ಕೊಟ್ಟಿದ್ದಾರೆ, ಇದು ಅವರಿಗೆ ಫುಲ್ಫಿಲ್ ಮಾಡಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ತೆರಿಗೆ ಇಲಾಖೆ ಮೇಲೆ ಕೂಡ ಪ್ರೆಷರ್ ಅನ್ನು ಕೂಡ ಇವರು ಹಾಕ್ತಾ ಇದ್ದಾರೆ. ಹಂಗೆ ಶಾಸಕ ಸತೀಶ್ ಸೈಲ್ ಇವರಿಗೆ ಒಂದು ಬೇಲಿಕೇರಿ ಅದಿರ ಪತ್ತೆ ಪ್ರಕರಣದ ಒಂದು CBI ತನಿಖೆ ನಡೆದಿತ್ತು. ಇದರಲ್ಲಿ CBI ಅವರಿಗೆ ಹಿನ್ನಡೆ ಉಂಟಾಗಿದೆ. ಸುಪ್ರೀಂ ಕೋರ್ಟ್ ಸೂಚನೆ ಮೇರೆಗೆ ಇವರು ಮರು ವಿಚಾರಣೆ ಕೋರ್ಟ್ ನಡೆಸುತ್ತಿತ್ತು. ಸೊ ಗಣಿಗಾರಿಕೆ ಪರವಾನಗಿ ಜವಾಬ್ದಾರಿ ಖರೀದಿದಾರನದ್ದಲ್ಲ ಎಂದು ಆದೇಶದಲ್ಲಿ ಉಲ್ಲೇಖವನ್ನು ಕೂಡ ಮಾಡಿದೆ. ಆದ್ರಿಂದ ಸತೀಶ್ ಸೈಲ್ ಏನಿದ್ದಾರೆ ಇವರಿಗೆ ಒಂದು ಸ್ವಲ್ಪ ಆರೋಪವನ್ನ ಸಾಬೀತು ಮಾಡುವಲ್ಲಿ CBI ವಿಫಲವಾಗಿದೆ ಅಂತ ಕೂಡ ಹೈಕೋರ್ಟ್ ತೀರ್ಪನ್ನ ಕೂಡ ನೋಡಿದೆ. ಸೊ ಅದಿರು ಸಾಗಣೆದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಇವರು CBI ಅವರು ಮಾಡಿದ್ರು, ಇದನ್ನು ಕೋರ್ಟ್ ರದ್ದುಗೊಳಿಸಿದೆ. ಇದರಿಂದಾಗಿ ಸತೀಶ್ ಸೈಲ್ ಅವರಿಗೆ ಬಹಳ ಒಂದು ಆರಾಮದಾಯಕ ಸುದ್ದಿ ಅಂತ ಕೂಡ ಹೇಳ್ಬೋದು. ಹಂಗೆ ಶಾಸಕ ಭೈರತಿ ಅವರಿಗೆ ನಿರೀಕ್ಷಣಾ ಜಾಮೀನು ದೊರೆತಿದೆ. ಸೊ ರೌಡಿ ಶೀಟರ್ ಶಿವ ಕೊಲೆ ಪ್ರಕರಣದಲ್ಲಿ 5ನೇ ಆರೋಪಿ ಆಗಿದ್ರು ಭೈರತಿ ಬಸವರಾಜ್. ಈಗ 5 ದಿವಸದಿಂದ CID ಅವರು ಇವರನ್ನು ಹಿಡಿಯಕ್ಕೆ ಗೋವಾ, ಮಹಾರಾಷ್ಟ್ರ, ತಮಿಳುನಾಡು, ಕೇರಳ ಅಲ್ಲೆಲ್ಲ ತಮ್ಮ ಮೂರು ತಂಡಗಳನ್ನ ರಚಿಸಿ ಇವರನ್ನ ಹುಡ್ಕೋದಕ್ಕೆ, ಇವರನ್ನ ಬಂಧಿಸಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದರು. ಅದರ ಮಧ್ಯೆ ಇವರಿಗೆ ನಿರೀಕ್ಷಣಾ ಜಾಮೀನು ಕೂಡ ದೊರಕಿದೆ. ಆದ್ರಿಂದ ಇನ್ನು ಇವರಿಗೇನು ಜಾಮೀನು ದೊರೆತಿರೋದ್ರಿಂದ ಇವರಿಗೇನು ಟೆನ್ಷನ್ ಇಲ್ಲ. ಸೊ ಇನ್ನು ಇವರು ಪೊಲೀಸರ ಮುಂದೆ, CID ಮುಂದೆ ಹಾಜರಾಗ್ತಾರೆ ಕೂಡ. ಹಾಗೆ ಹೀಲಿಯಂ ಸ್ಫೋಟ ಕೇಸ್ ಮತ್ತಿಬ್ಬರು ಸಾವು. ಸೊ ಮೈಸೂರಿನ ಅರಮನೆ ಏನಿದೆ ಅಲ್ಲಿ ಹೀಲಿಯಂ ಸ್ಫೋಟ ಆಯ್ತು, ಇದರ ಸಂಖ್ಯೆ 3ಕ್ಕೆ ಏರಿದೆ. ಸೊ ಇಬ್ರು ಗಾಯಾಳುಗಳಿದ್ರು, ಮಹಿಳೆಯರು ಮಂಜುಳಾ ಮತ್ತು ಲಕ್ಷ್ಮಿ ಅಂತ, ಇವರು ಕೂಡ ಸಾವನ್ನಪ್ಪಿದ್ದಾರೆ. ಸೊ ಇದನ್ನ ಯಾರು ಮಾರ್ತಿದ್ರು, UPS ಸಲೀಂ ಅಂತ, ಅವರು ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಹಂಗೆ ಇವರಿಬ್ರು ಗಾಯಾಳುಗಳಾಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ರು, ಇವರು ಕೂಡ ನಿನ್ನೆ ಸಾವನ್ನಪ್ಪಿದ್ದಾರೆ. ಸೊ ಟೋಟಲ್ 5 ಜನಕ್ಕೆ ಇದರಿಂದಾಗಿ ಗಾಯಗಳಾಗಿತ್ತು. ಸೊ ಇಬ್ರು ಆಲ್ರೆಡಿ ಇದರಲ್ಲಿ ಸಾವನ್ನಪ್ಪಿದ್ದಾರೆ. ಸೊ NIA ತಂಡ ಕೂಡ ಇದಕ್ಕೆ ಬಂದು ಭೇಟಿಯನ್ನ ನಡೆಸಿ ಎಲ್ಲ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿದೆ.
ಸ್ಥಳದಲ್ಲಿ ಬಿಳಿ ಪೌಡರ್ ದೊರೆತಿದೆ. ಬಲೂನ್ಗೆ ತುಂಬಲು ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಕಾಸ್ಟಿಕ್ ಸೋಡಾ ಬಳಸಲಾಗಿದೆ ಅಂತ ಏನು ತನಿಖೆಯಲ್ಲಿ ಕೂಡ ಗೊತ್ತಾಗಿದೆ. ಇದೊಂದು ಆಕಸ್ಮಿಕ ಘಟನೆ. ಸೊ ಏನೋ ಇದಕ್ಕೆ ಬೇರೆ ಆಂಗಲ್ ಕೂಡ ಅಗತ್ಯ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಹಂಗೆ ಸ್ಥಳೀಯ ಸಂಸ್ಥೆ ಚುನಾವಣೆಗೆಲ್ಲ ಮೈತ್ರಿ. ಸೊ JDS BJP ಮೈತ್ರಿ ಇದೆ ಕರ್ನಾಟಕ ವಿಧಾನಸಭೆಯಲ್ಲಿ ಮೇಲೆ ಲೋಕಸಭೆಯಲ್ಲಿ. ಬಟ್ ಅದರ ಮಧ್ಯೆನೇ JDSನ ಏನು ವರಿಷ್ಠರಿದ್ದಾರೆ HD ದೇವೇಗೌಡ ಅವರು ಏನು ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಿದ್ದಾವೆ ಅದಕ್ಕೆ ನಾವು BJP ಜೊತೆ ಮೈತ್ರಿ ಮಾಡ್ಕೊಳ್ಳೋದಿಲ್ಲ ಅಂತ ಸ್ಪಷ್ಟವಾಗಿ ಕೂಡ ಹೇಳಿದ್ದಾರೆ. ಸೊ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ನಗರ ಸ್ಥಳೀಯ ಸಂಸ್ಥೆಗಳಿದ್ದಾವೆ, ಇದ್ರ ಜೊತೆ BJP ಜೊತೆ ನಾವು ಮೈತ್ರಿ ಇಲ್ಲ, ನಾವು ಸಪ್ರೇಟ್ ಆಗಿ ಇದರಲ್ಲಿ ಸ್ಪರ್ಧೆಯನ್ನ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ನಮ್ಮ ಎಲ್ಲಿ JDS ಸ್ಟ್ರಾಂಗ್ ಆಗಿದೆ ಅಲ್ಲಿ ನಾವು ಒಬ್ಬರೇ ಹೋರಾಟವನ್ನ ಮಾಡ್ತೀವಿ, ಒಬ್ಬರೇ ಒಟ್ಟಿಗೆ ನಿಲ್ತೀವಿ ಅಂತ ಕೂಡ JDSನ ವರಿಷ್ಠ ಹೇಳಿದ್ದಾರೆ. ಹಂಗೆ ಕ್ರಿಕೆಟ್ಗೆ ಬರೋದಾದ್ರೆ ವಿಜಯ್ ಹಜಾರೆ ಟ್ರೋಫಿ ನಡೀತಿದೆ. ಸೊ ಪಡಿಕ್ಕಲ್ ಗರುಡ್ ಶತಕದ ಆಟ ಕರ್ನಾಟಕಕ್ಕೆ ಜಯ. ಸೊ 2ನೇ ಮ್ಯಾಚ್ ಏನು ನಡೀತು ಕರ್ನಾಟಕ ವರ್ಸಸ್ ಕೇರಳ. ಇದರಲ್ಲಿ ಕರ್ನಾಟಕ ಜಯವನ್ನ ಗಳಿಸಿದೆ. ಸೊ ಕೇರಳ 7 ವಿಕೆಟ್ಗೆ 284 ರನ್ ಮಾಡಿದ್ರೆ ಕರ್ನಾಟಕ 2 ವಿಕೆಟ್ಗೆ 285 ರನ್ ಮಾಡಿದೆ. ಸೊ ಪಡಿಕ್ಕಲ್ ಅವರು 124, ಕರುಣ್ ನಾಯರ್ ಅವರು 130 ರನ್ ಕೂಡ ಮಾಡಿದ್ದಾರೆ. ಹಂಗೆ ಮತ್ತೆ ಮಿಂಚಿದ ಕೊಹ್ಲಿ ದೆಹಲಿಗೆ ಸತತ 2ನೇ ಗೆಲುವು. ಸೊ ಸ್ಟಾರ್ ಕ್ರಿಕೆಟರ್ ವಿರಾಟ್ ಕೊಹ್ಲಿ ಏನಿದ್ದಾರೆ 77 ರನ್ 61 ಎಸೆತ, 13 ಫೋರ್ಸ್ 1 ಸಿಕ್ಸ್. ಹಂಗೆ ರಿಷಬ್ ಪಂತ್ 70 ರನ್ 79 ಬೌಲ್ಸ್ 8 ಫೋರ್ಸ್ 2 ಸಿಕ್ಸಸ್ ಮಾಡಿ ಡೆಲ್ಲಿ ವಿನ್ ಆಗುವಲ್ಲಿ ಇವರು ಪ್ರಮುಖ ಪಾತ್ರವನ್ನು ಕೂಡ ವಹಿಸಿದ್ರು. ಹಂಗೆ ರೋಹಿತ್ ಶರ್ಮಾ ಏನು ಮುಂಬೈ ವರ್ಸಸ್ ಉತ್ತರಾಖಂಡ್ ಮ್ಯಾಚ್ ಇತ್ತು, ಅಲ್ಲಿ ರೋಹಿತ್ ಶರ್ಮಾ ಅವರು ಡಗೌಟ್ ಆಗಿ ಅಭಿಮಾನಿಗಳಿಗೆ ನಿರಾಸೆಯನ್ನು ಕೂಡ ಮೂಡಿಸಿದ್ದಾರೆ. ಹಂಗೆ ಏನು ನೆಕ್ಸ್ಟ್ ಇಯರ್ ಜನವರಿಯಲ್ಲಿ ಏನು ನ್ಯೂಜಿಲೆಂಡ್ ಸೀರೀಸ್ ನಡೆಯಲಿಕ್ಕಿದೆ. ಇದಕ್ಕೆ ಜನವರಿ 3 ಅಥವಾ 4ಕ್ಕೆ ಏನು ತಂಡವನ್ನ ಪ್ರಕಟ ಮಾಡ್ತೀವಿ ಅಂತ ಕೂಡ ಅಜಿತ್ ಅಗರ್ಕರ್ ನೇತೃತ್ವದ ಆಯ್ಕೆ ಸಮಿತಿ ಹೇಳಿದ್ದಾರೆ. ಸೊ ಜನವರಿ 11ರಿಂದ ಮ್ಯಾಚ್ ಈ ಸೀರೀಸ್ ಸ್ಟಾರ್ಟ್ ಆಗಲಿಕ್ಕಿದೆ. ಸೊ 3 ಪಂದ್ಯಗಳ ಸರಣಿ ಇದಾಗಲಿಕ್ಕಿದೆ. ಸೊ ಸೆಕೆಂಡ್ ಮ್ಯಾಚ್ 14ಕ್ಕೆ ರಾಜ್ಕೋಟಲ್ಲಿ, ಥರ್ಡ್ ಮ್ಯಾಚ್ 18ಕ್ಕೆ ಇಂದೋರ್ನಲ್ಲಿ ನಡೀಲಿಕ್ಕಿದೆ. ಸೊ ಸೌತ್ ಆಫ್ರಿಕಾದ ಆಗಲೇ ಲಾಸ್ಟ್ ಮಂತ್ ನಡೆದಿರೋ ಸೌತ್ ಆಫ್ರಿಕಾದ ಸೀರೀಸ್ ಅಲ್ಲಿ KL ರಾಹುಲ್ ಅವರು ಹಂಗಾಮಿ ನಾಯಕ ಆಗಿದ್ರು. ಈ ಸೀರೀಸಿಗೆ ಮತ್ತೆ ಶುಭ್ಮನ್ ಗಿಲ್ ಅವರು ನಾಯಕರಾಗಿ ಮರಳಲಿದ್ದಾರೆ. ಹಂಗೆ ಇಂಡಿಯಾ ವರ್ಸಸ್ ಶ್ರೀಲಂಕಾ ವುಮೆನ್ಸ್ T20 ಸೀರೀಸ್ ನಡೀತಿದೆ. ಇದರಲ್ಲಿ ವುಮೆನ್ಸ್ ಟೀಮ್ ಏನಿದೆ ಸೀರೀಸ್ ಅನ್ನ ವಿನ್ ಆಗಿದ್ದಾರೆ. ಸೊ 3ನೇ ಮ್ಯಾಚ್ ಇದಾಗಿತ್ತು. ಇದರಲ್ಲಿ ಶ್ರೀಲಂಕಾದವರು 7 ವಿಕೆಟ್ಗೆ 112 ರನ್ ಮಾಡಿದ್ರು. ಭಾರತ 13.2 ಓವರ್ಗಳಲ್ಲಿ 115 ರನ್ ಮಾಡಿ ವಿನ್ ಆಗಿದ್ದಾರೆ. ಸೊ ಶಫಾಲಿ ಶರ್ಮಾ ಅವರು 79 ರನ್ ಮಾಡಿದ್ರು 42 ಬೌಲ್ಗಳಲ್ಲಿ, 11 ಫೋರ್ಸ್ 3 ಸಿಕ್ಸ್ ಅನ್ನು ಕೂಡ ಸಿಡಿಸಿದ್ರು. ಸೊ ಮ್ಯಾನ್ ಆಫ್ ದ ಮ್ಯಾಚ್ ರೇಣುಕಾ ಸಿಂಗ್ ಅವರು ಕೂಡ ದೊರಕಿದೆ. ಹಾಗೆ 4ನೇ ಮ್ಯಾಚು ಸಂಡೇ ನಡೀಲಿಕ್ಕಿದೆ, 7 ಗಂಟೆಗೆ ಸ್ಟಾರ್ಟ್ ಆಗಲಿಕ್ಕಿದೆ. ಹಂಗೆ ಆಶಸ್ ಸೀರೀಸ್ನ 4ನೇ ಏನು ಮ್ಯಾಚ್ ನಡೀತಿತ್ತು. ಇದರಲ್ಲಿ ಫಸ್ಟ್ ದಿನನೇ ಟೋಟಲ್ 20 ವಿಕೆಟ್ಸ್ ಹೋಗಿದೆ. ಆಸ್ಟ್ರೇಲಿಯಾ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 152 ರನ್ ಮಾಡಿದರೆ ಇಂಗ್ಲೆಂಡ್ ಬರೀ 110 ರನ್ನಿಗೆ ಔಟ್ ಆಗಿದೆ. ಸೊ 2ನೇ ಇನ್ನಿಂಗ್ಸ್ ಮತ್ತೆ ಆಸ್ಟ್ರೇಲಿಯಾದವರು ಸ್ಟಾರ್ಟ್ ಮಾಡಿ 1 ಓವರ್ನಲ್ಲಿ 4 ರನ್ ಮಾಡಿ ಯಾವುದೇ ವಿಕೆಟ್ ನಷ್ಟವಿಲ್ಲದೆ 4 ರನ್ ಕೂಡ ಮಾಡಿದ್ದಾರೆ. ಸೊ ಇದರ ಮಧ್ಯೆನೇ ಒಂದು 42 ರನ್ ಮುನ್ನಡೆಯನ್ನು ಕೂಡ ಆಸ್ಟ್ರೇಲಿಯಾದವರು ಈ ಮ್ಯಾಚ್ ಅಲ್ಲಿ ಸಾಧಿಸಿದ್ದಾರೆ. ಸೊ ಇದಾಗಿತ್ತು ಇವತ್ತಿನ ಎಲ್ಲ ನ್ಯೂಸ್ ಹೈಲೈಟ್ಗಳು. ಮತ್ತೆ ನಾಳೆ ಸಿಗೋಣ. ಬಾಯ್ ಬಾಯ್.